Hi friends, welcome to Ganitakal YouTube channel. ಸ್ನೇಹಿತರೆ ಇಲ್ಲಿ ನೋಡಿ ಏನಿದೆ ಕ್ವೆಶ್ಚನ್. ಫೈಂಡ್ ದ ಇಕ್ವೇಶನ್ ಆಫ್ ಲೈನ್ ಜಾಯಿನಿಂಗ್ 3,1 ಅಂಡ್ 9,3 ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಇದೆ. ಸೊ ಈ ಪ್ರಾಬ್ಲಮ್ ನಾವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬರೆಯೋಣ. ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಪ್ಪಾ ಅಂದ್ರೆ 1/2 ಇಂಟು ಡಿಟರ್ಮಿನೆಂಟ್ ಆಫ್ x1 y1 1 x2 y2 1 and x3 y3 1. ಓಕೆನಾ. ಸೊ ಇದೇನು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ. ಸೊ ಇಲ್ಲಿ ನಮ್ಗೆ ಎರಡೇ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸಪೋಸ್ ಇದನ್ನ x1 y1 ಅನ್ಕೊಳ್ಳೋಣ, ಇದನ್ನ x2 y2 ಅನ್ಕೊಳ್ಳೋಣ. ಸೊ ಇನ್ನೊಂದು ಪಾಯಿಂಟ್ ಕೊಟ್ಟಿಲ್ಲ, ಅದನ್ನ ನಾವೇ x3 ಮತ್ತೆ y3 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಮ್ಗೆ ಏನ್ ಬೇಕು? ಇಕ್ವೇಶನ್ ಆಫ್ ಲೈನ್ ಬೇಕು. ಸೊ ಇಕ್ವೇಶನ್ ಆಫ್ ಎ ಲೈನ್ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಏನಾಗಿರ್ಬೇಕು? 0 ಆಗಿರ್ಬೇಕು. ಓಕೆನಾ. ಸೊ ಈಗ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ನೋಡಿ ಏನಿದೆ 1/2 ಇಂಟು ಡಿಟರ್ಮಿನೆಂಟ್ ಆಫ್ x1 y1 ಅಂದ್ರೆ ಏನಿದೆ 3 1 and 1, x2 y2 ಅಂದ್ರೆ ಏನಿದೆ 9 3 and 1. ಸೊ x3 ಅಂದ್ರೆ x ಅಂತ ಕನ್ಸಿಡರ್ ಮಾಡೋಣ, y3 ಅಂತ ಕನ್ಸಿಡರ್ ಮಾಡೋಣ. ಸೊ and 1. ಸೊ ದಿಸ್ ಇಸ್ ಈಕ್ವಲ್ ಟು 0. ಓಕೆನಾ. ಸೊ ಇಲ್ಲಿ ನೋಡಿ ಈ 1/2 ಏನಿದೆ ಅಲ್ವಾ, ಸೊ ಈ 1/2 ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಸೊ 0/1/2 ಆಗುತ್ತೆ. ಓಕೆ, ಸೊ 0/1/2 ಅಂದ್ರೆ ಏನು? 0ನೇ ಆಗುತ್ತೆ. ಹೌದಾ. ಸೊ ಹಂಗಾಗಿ ಈಗೇನ್ ಬರಿಬೋದು ನಾವು? ಸಪೋಸ್ ಇಫ್ ಯು ಎಕ್ಸ್ಪ್ಯಾಂಡ್ ಅಲಾಂಗ್ ಫಸ್ಟ್ ರೋ ಏನಾಗುತ್ತೆ? ಇಲ್ಲಿ ಫಸ್ಟ್ ಎಲಿಮೆಂಟ್ 3 ಇದೆ. ಸೊ ಅದನ್ನ ಆಲ್ಟರ್ನೇಟ್ ಪಾಸಿಟಿವ್ ನೆಗೆಟಿವ್ ತಗೋಬೇಕು. ಸೊ ಫಸ್ಟ್ ಪಾಸಿಟಿವ್ ತಗೋತೀನಿ. 3 ಇಂಟು ಡಿಲೀಟ್ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್ ಎಲಿಮೆಂಟ್. ಸೊ ಹಂಗಂದ್ರೆ ಏನಾಯ್ತು? ಇಲ್ಲಿ 3 ಮೈನಸ್ y ಆಗುತ್ತೆ. ಹೌದಾ. ಸೊ 3 ಮೈನಸ್ y. ನೆಕ್ಸ್ಟ್ ಮೈನಸ್ 1 ಇಂಟು ಈಗೇನ್ ಮಾಡೋಣ? ಡಿಲೀಟ್ ಫಸ್ಟ್ ರೋ ಅಂಡ್ ಸೆಕೆಂಡ್ ಕಾಲಮ್ ಮಾಡೋಣ. ಓಕೆ, ಫಸ್ಟ್ ರೋ ಅಂಡ್ ಸೆಕೆಂಡ್ ಕಾಲಮ್ ಮಾಡಿದ್ರೆ ಏನಾಗುತ್ತೆ? 9 ಇಂಟು 1 ಅಂದ್ರೆ 9 ಮೈನಸ್ x ಇಂಟು 1 ಅಂದ್ರೆ x ಆಯ್ತು. ಓಕೆ, ಪ್ಲಸ್ ಇಲ್ಲಿ ಥರ್ಡ್ ಎಲಿಮೆಂಟ್ ಏನಿದೆ 1 ಇದೆ. ಸೊ 1 ಇಂಟು ನಾವು ಡಿಲೀಟ್ ಫಸ್ಟ್ ರೋ ಅಂಡ್ ಥರ್ಡ್ ಕಾಲಮ್ ಎಲಿಮೆಂಟ್. ಸೊ ಹಂಗಂದ್ರೆ ಏನಾಯ್ತು? 9 ಇಂಟು y ಅಂದ್ರೆ 9y ಮೈನಸ್ ನೋಡಿ 3 ಇಂಟು x ಅಂದ್ರೆ ಏನಾಗುತ್ತೆ? 3x ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 0. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದ್ರೆ 3 3 9 ಮೈನಸ್ 3y 1 ಮಿನಿಟ್. ಸೊ 9 ಮೈನಸ್ 3y. ನೆಕ್ಸ್ಟ್ ಇದು ಮೈನಸ್ 1 ಇಂಟು 9 ಅಂದ್ರೆ ಮೈನಸ್ 9. ಸೊ ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು 9y ಮೈನಸ್ 3x ಅಂದ್ರೆ ಏನಾಗುತ್ತೆ? ಪ್ಲಸ್ 9y ಮೈನಸ್ 3x ಇಸ್ ಈಕ್ವಲ್ ಟು 0. ಓಕೆ, ಇಲ್ಲಿ ಮೈನಸ್ 3x ಇದೆ, ಇಲ್ಲಿ ಪ್ಲಸ್ x ಇದೆ. ಸೊ ಹಂಗಂದ್ರೆ ಏನಾಯ್ತು? ಮೈನಸ್ 2x ಆಯ್ತು. ನೆಕ್ಸ್ಟ್ ಇಲ್ಲಿ ಪ್ಲಸ್ 9y ಇದೆ, ಇಲ್ಲಿ ಮೈನಸ್ 3y ಇದೆ. ಸೊ ಪ್ಲಸ್ 9y ಅಲ್ಲಿ ಮೈನಸ್ 3y ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ? ನಮಗೆ ಪ್ಲಸ್ 6y ಬರುತ್ತೆ. ಇಲ್ಲಿ ಪ್ಲಸ್ 9 ಇದೆ, ಇಲ್ಲಿ ಮೈನಸ್ 9 ಇದೆ, ಎರಡು ಕ್ಯಾನ್ಸಲ್ ಆಯ್ತು. ಸೊ ದಟ್ ಈಸ್ ಈಕ್ವಲ್ ಟು 0. ಈ 2x ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಅವಾಗ 6y ಈಸ್ ಈಕ್ವಲ್ ಟು ಮೈನಸ್ 2x ಇರೋದೇನಾಯ್ತು? ಪ್ಲಸ್ 2x ಆಯ್ತು. ಸೊ 2 ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. 6y ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು x ಆಯ್ತು. ಸೊ 2 1 2 3 ಸೊ ಹಂಗಂದ್ರೆ 3y ಈಸ್ ಈಕ್ವಲ್ ಟು x ಅಂತ ಆದ್ರೂ ಬರಿಬಹುದು, ಅಥವಾ y ಈಸ್ ಈಕ್ವಲ್ ಟು x ಬೈ 3 ಅಂತನಾದ್ರೂ ಬರಿಬಹುದು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಇಕ್ವೇಶನ್ ಆಫ್ ಎ ಲೈನ್. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಥ್ಯಾಂಕ್ ಯು.